ಎಲ್ಲ ಆತ್ಮಬಂಧುಗಳಿಗೂ ನಮಸ್ಕಾರಗಳು. ಹಾಗೆ ಪತ್ರಿಜಿ ಗುರುಗಳಿಗೆ ಹಾಗೂ ನನ್ನ ತಂದೆ ತಾಯಿಗಳಿಗೆ ಹಾಗೂ ರಂಗನಾಥ್ ಸರ್ಗಳಿಗೂ ಕೂಡ ಅನಂತವಾದ ಪ್ರಣಾಮಗಳನ್ನು ತಿಳಿಸುತ್ತಾ ಇವತ್ತಿನ ಒಂದು ನನ್ನ ಸಣ್ಣ ಉಪನ್ಯಾಸವನ್ನು ಆ ಉಪನ್ಯಾಸ ಹೇಳೋದ್ಕಿಂತ ಆರೋಗ್ಯ ಸಂಬಂಧಿಸಿದ್ದು ಒಂದು ಸಣ್ಣ ಉಪನ್ಯಾಸನೇ ಕೊಡ್ತಾ ಇದ್ದೀನಿ. ಮತ್ತೊಮ್ಮೆ ನಿಮಗೆಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಅಡಿಗೆ ಮನೆ ಎಂಬ ಶ್ರೇಷ್ಠ ಆಸ್ಪತ್ರೆಯೊಳಗೆ ಅಂತ ಇವತ್ತಿನ ಒಂದು ಟಾಪಿಕ್ ನಾನು ತಗೊಂಡಿದ್ದು. ಹೇಗೆ ಅಂತ ನೋಡೋಣ. ಸಾಗುತ್ತಿದೆ ಸಮಯವು ಮತ್ತೊಮ್ಮೆ ಬರದಂತೆ, ಸವೆಯುತ್ತಿದೆ ಆಯಸ್ಸು ವರುಷಗಳ ಕಳೆದಂತೆ, ಸವೆದು ಹೋಗುವ ಮುನ್ನ, ಸತ್ತು ಹೋಗುವ ಮುನ್ನ ಮಾಡಿ ಮುಗಿಸಲೇಬೇಕು ಎಣಿಸಿದ್ದ ಎಲ್ಲ ಕಾರ್ಯಗಳನ್ನ ಎಂಬ ಮಾತನ್ನ ನೆನೆಸ್ಕೊಂಡಾಗ ನಿಜವಾಗ್ಲೂ ಮನ ಸಂಕಟವಾಗುತ್ತೆ. ನಮ್ಮ ಮುಂದೆ ಸಾವಿರ ದಾರಿಗಳು, ಸಾವಿರ ಕಾರ್ಯಗಳು, ಸಾವಿರ ಕನಸುಗಳು, ನೂರಾರು ಆಸೆ ಆಕಾಂಕ್ಷೆಗಳು, ಚಿಲುಮೆಗಳು. ಆದರೆ ಈ ಎಲ್ಲಾ ಆಕಾಂಕ್ಷೆಗಳು ಎಲ್ಲವೂ ಹಾಗೆಯೇ ನಿಲ್ತಿದೆ. ಯಾವ ಕೆಲಸವೂ ಪರಿಪೂರ್ಣವಾಗಿ ಸಾಗ್ತಿಲ್ಲ. ಯಾಕೆ ಹೀಗೆ ಅಂತ ಪ್ರಶ್ನೆ ಬರುತ್ತೆ ಅಲ್ವಾ? ನಮ್ಮ ದೇಹ ನಮ್ಮ ಚಿಂತನೆಗಳ ಮೇಲೆ ನಿಂತಿದೆ. ನಮ್ಮ ಬುದ್ಧಿ ಪರಿಣಾಮಕಾರಿಯಾಗಿ ಪ್ರಹರಿಸ್ತಾ ಇದ್ರು ಮನೋಸ್ಥೈರ್ಯ, ಆತ್ಮಸ್ಥೈರ್ಯ ಹಾಗೂ ಬೌದ್ಧಿಕ ಮಟ್ಟ ಉನ್ನತ ಸ್ಥಾನದಲ್ಲಿ ನಿಂತು ದಾರಿ ತೋರಿಸ್ತಿದ್ರು ಕೂಡ, ನಾವು ಮಾರ್ಗದರ್ಶನ ಇದ್ರೂ ಕೂಡ ದೈಹಿಕ ಅಂಶಗಳು ನಮ್ಗೆ ಸಹಾಯ ಮಾಡ್ತಾ ಇಲ್ಲ. ಅಂದ್ರೆ ನಮ್ಮ ದೇಹ ಸ್ಪಂದಿಸ್ತಾ ಇಲ್ಲ. ಹೀಗಾಗುತ್ತಿದೆ ನಮ್ಮ ಜೀವನ ಪರಿಪೂರ್ಣ ಆರೋಗ್ಯ ಎನ್ನುವಾಗ ಕೇವಲ ಶರೀರ ಮಾತ್ರವಲ್ಲ, ಮನಸ್ಸು ಬುದ್ಧಿ ಸಹ ಅಷ್ಟೇ ಪ್ರಾಮುಖ್ಯತೆ ಇರುತ್ತೆ. ಎಲ್ಲ ದಿಕ್ಕುಗಳಲ್ಲಿ ನಾವು ಸ್ವಾಸ್ಥ್ಯತೆಯನ್ನು ಪಡೆದಾಗ ನಾವು ಪರಿಪೂರ್ಣ ಆರೋಗ್ಯ ಅಂತ ಅನ್ಸ್ಕೊಳ್ತಾ ಇರ್ತೀವಿ ಮಾಸ್ಟರ್ಸ್. ಅದಕ್ಕಾಗಿ ನಮಗೆ ಪ್ರಕೃತಿಯೂ ಕೂಡ ತುಂಬಾ ಸಹಾಯ ಮಾಡ್ತಾ ಇರ್ತಾರೆ. ಆದ್ರೆ ನಾವೇನ್ ಮಾಡ್ತಾ ಇದ್ದೀವಿ, ಪ್ರಕೃತಿ ನಮಗೆ ಎಷ್ಟು ಕೊಡ್ತಾ ಇದೆಯೋ ಅಷ್ಟು ನಾವನ್ನ ಹಾಳು ಮಾಡ್ತಾ ಇದ್ದೇವೆ. ಅದು ನಮಗೆ ಬಗೆದಷ್ಟು ಕೊಡ್ತಾ ಇದೆ. ಆದ್ರೆ ನಾವು ಅದನ್ನ ನಮ್ಮ ಒಂದು ಭೋಗಕ್ಕೆ, ಆಸೆಗೆ, ಜೀವನಕ್ಕೆ ಅಂದ್ರೆ ಭೋಗ ಜೀವನಕ್ಕೆ ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ ಪ್ರಕೃತಿಯನ್ನ ಬಲಿಯಾಗ್ತಾ ಇದ್ದೀವಿ. ನಿಜಕ್ಕೂ ಪ್ರಕೃತಿಗೆ ನಾವು ಮಾಡ್ತಿರೋದು ಅನ್ಯಾಯ ಎಷ್ಟು ಸರಿ ನೋಡಿ. ಎಷ್ಟು ವಿಜ್ಞಾನ ತಂತ್ರಜ್ಞಾನ ಎಷ್ಟು ಮುಂದುವರೆದ್ರೂ ಕೂಡ, ವೈದ್ಯಕೀಯ ಪ್ರಗತಿ ನೋಡಿ ಇವಾಗ ಎಷ್ಟೊಂದು ಮುಂದುವರಿದಿದೆ. ಆದ್ರೂ ರೋಗಗಳು ತಪ್ಪಿಲ್ಲ, ಬಾಧೆಗಳು ತಪ್ತಾ ಇಲ್ಲ. ದಿನೇ ದಿನೇ ಆರೋಗ್ಯ ಹದಗೆಡ್ತಾ ಇದೆ, ರೋಗಗಳು ಜಾಸ್ತಿ ಆಗ್ತಾ ಇದೆ, ಆಸ್ಪತ್ರೆಗಳು ಹೊಸದಾದ ಆಸ್ಪತ್ರೆಗಳು ಹುಡ್ತಾ ಇದೆ. ಎಲ್ಲೆಂದರಲ್ಲಿ ಮೆಡಿಕಲ್ ಶಾಪ್ಗಳು, ಹೋಗಿ ತಕ್ಷಣಕ್ಕೆ ಬೇಕು ಅಂದ್ರೆ ಮದ್ದು ಇಮ್ಮಿಡಿಯೇಟ್ ಸಿಗ್ತಾ ಇದೆ. ಅಷ್ಟೊಂದು ವೈದ್ಯಕೀಯದಲ್ಲಿ ಪ್ರಗತಿ ಕಾಣ್ತಾ ಇದೆ. ಈ ಸಂಖ್ಯೆ ಜಾಸ್ತಿ ಆಗ್ಲಿಕ್ಕೆ ಇದಕ್ಕೆಲ್ಲ ಕಾರಣ ನಮ್ಮ ಜೀವನ ಶೈಲಿ ಹಾಗೂ ಆಹಾರ ಪದ್ಧತಿಗೆ ಸಂಬಂಧಿಸಿದ ಕಾಯಿಲೆಗಳು ನಮ್ಮನ್ನು ಹೆಚ್ಚು ಕಾಡ್ತಾ ಇದೆ. ಇದಕ್ಕೆ ಕಾರಣ ನಾವು ಪ್ರಕೃತಿಯನ್ನು ವಿಕೃತಗೊಳಿಸ್ತಾ ಇದ್ದೇವೆ. ಪ್ರಕೃತಿ ಸಹಜವಾದ ಆಹಾರವನ್ನು ಸ್ವೀಕರಿಸ್ತಾ ಇಲ್ಲ ಮಾಸ್ಟರ್. ಇವಾಗ ಪ್ರಕೃತಿಗೆ ವಿರುದ್ಧವಾದ ಆಹಾರ ಸೇವಿಸ್ತಾ ಇದ್ದೀವಿ. ಪ್ರಕೃತಿಯ ನಿಯಮಿತವಾಗಿ ನಾವು ಪ್ರಕೃತಿಯೊಂದಿಗೆ ಸಂಪರ್ಕ ಹೊಂದಿಲ್ಲ. ಯಾಕಂದ್ರೆ ನಮ್ಮ ಜೀವನ ಶೈಲಿ ಈಗ ಅದೇ ತರ ಆಗ್ತಾ ಇದೆ. ನಾವು ಪ್ರಕೃತಿ ಒಂದು ಹೇಳ್ತಾ ಇದೆ, ನಾವು ಒಂದು ಅಳವಡಿಸ್ಕೊಳ್ತಾ ಇದ್ದೀವಿ. ಇದೆಲ್ಲ ಜೀವನ ಪದ್ಧತಿ ನಮ್ಮ ಸುಖವನ್ನೇ ಕುಸಿಸ್ತಾ ಇದೆ. ಇದರಿಂದ ಅನೇಕ ಕಾಯಿಲೆಗಳು, ಮಧುಮೇಹ ಇರ್ಬೋದು, ರಕ್ತದೊತ್ತಡ ಇರ್ಬೋದು, ರಕ್ತಹೀನತೆ, ಬೊಜ್ಜು, ನರಗಳ ಸಮಸ್ಯೆ, ಮಂಡಿ ನೋವು, ಮಲಬದ್ಧತೆ, ಇವಾಗಂತೂ ಕಾಮನ್ ಆಗಿರೋದು PCOD, ಸಾಮಾನ್ಯ ಇದೆಲ್ಲ ಕೂಡ ಪ್ರಕೃತಿಯ ದುರ್ಬಳಕೆ ಮಾಡಿಕೊಂಡಿದ್ದರ ಪರಿಣಾಮ ಅಂತ ನಾವು ಹೇಳ್ತೇವೆ. ನಾವು ಪ್ರಕೃತಿಯನ್ನು ಸರಿಯಾಗಿ ಬಳಸಿಕೊಂಡು ಅಂದ್ರನ್ನ ಪ್ರಕೃತಿಯಲ್ಲಿರುವ ವಸ್ತುಗಳನ್ನ ಬಳಸಿಕೊಂಡು ನಮ್ಮ ಆರೋಗ್ಯವನ್ನು ನಾವು ಸಮತೋಲನಲ್ಲಿ ಇಟ್ಕೊಂಡಾಗ ನಮ್ಮ ಆರೋಗ್ಯವು ಚೆನ್ನಾಗಿರುತ್ತೆ. ಹಾಗೆ ನಾವು ನಮ್ಮ ಆರೋಗ್ಯವನ್ನು ಅಂದ್ರೆ ಎಷ್ಟು ನಾವು ಕಾಲದವರೆಗೆ ಜೀವಿಸ್ತೀವೋ ಅಲ್ಲಿಯ ತನಕ ನಾವು ನಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಕೋಬಹುದು ಅಲ್ವಾ ಮಾಸ್ಟರ್? ಹಾಗಾದ್ರೆ ನಾವು ಪ್ರಕೃತಿಯನ್ನು ಮಾನವನ ಮೊದಲ ವೈದ್ಯ ಅಂತ ಹೇಳ್ತೀವಿ ನಾವು. ಯಾಕಂದ್ರೆ ಪ್ರಕೃತಿನೇ ನಮಗ್ ಮೇನ್.
ಪ್ರಕೃತಿಯಿಂದ ನಾವು ಎಷ್ಟು ಒಂದು ಉಪಯೋಗವನ್ನು ಪಡ್ಕೊಳ್ತಾ ಇರ್ತೀವಿ. ಗಾಳಿ ಇರ್ಬೋದು, ಗಾಳಿಯಿಂದ ನಮಗೆ ಬದುಕಲಿಕ್ಕಾಗಲ್ಲ. ಮತ್ತೆ ಅಲ್ಲಿನ ಒಂದು ವೈಬ್ರೇಷನ್, ಅಲ್ಲಿನ ಒಂದು ವಾತಾವರಣ, ಅದೆಲ್ಲ ನಮ್ಮ ಜೀವನ ನಿರ್ವಹಣೆಗೆ, ನಮ್ಮ ಆರೋಗ್ಯಕ್ಕೆ ತುಂಬಾ ಸಹಾಯ ಮಾಡ್ತಾ ಇರುತ್ತೆ. ಹಾಗಾದ್ರೆ ಮನುಷ್ಯನಿಗೆ ಬೇಕಾದ ಆಹಾರ ಇರ್ಬೋದು, ವಸ್ತ್ರ ಇರ್ಬೋದು, ಔಷಧ ಇರ್ಬೋದು, ದಿನನಿತ್ಯ ಬಳಸುವಂತಹ ಅಂದ್ರೆ ಪದಾರ್ಥಗಳಿರ್ಬೋದು, ನೈಸರ್ಗಿಕವಾಗಿ ಸಿಗುವಂತ ಪದಾರ್ಥ ಅವೆಲ್ಲವೂ ಕೂಡ ನಮ್ಗೆ ಎಲ್ಲಿ ಸಿಗ್ತಾ ಇದೆ? ಪ್ರಕೃತಿಯಲ್ಲಿ ಸಿಗ್ತಾ ಇದೆ. ಆದ್ರೆ ಅದನ್ನೆಲ್ಲ ನಾವು ಅನುಭವ, ಪರಿಶೀಲನೆ ಹಾಗೂ ಅದನ್ನ ಬಳಸ್ಕೊಳ್ಳೋದು ರೀತಿ ನಮ್ಗೆ ಗೊತ್ತಾಗ್ತಿಲ್ಲ. ಹಾಗೆ ಅಲ್ಲಿ ಪ್ರಕೃತಿಯಲ್ಲಿ ಸಿಗ್ತಾ ಇರುವಂತ ವಸ್ತುಗಳು ಬಳಸಿಕೊಂಡು ನಾವು ಅಂದ್ರೆ ಹೇಗೆ ಅಂದ್ರೆ ಪ್ರಕೃತಿಯಲ್ಲಿ ಅನೇಕ ವಸ್ತುಗಳು ಸಿಗ್ತಾ ಇದೆ, ಅದನ್ನು ನಾವು ದಿನನಿತ್ಯ ಆಹಾರದಲ್ಲಿ ಕೂಡ ಬಳಸ್ಬೋದು. ಇಲ್ಲ ಅಂದ್ರೆ ಸಂಗ್ರಹಣೆ ಕೂಡ ನಾವು ಮಾಡಬಹುದು. ಬೇಕಾದಷ್ಟು ಆಹಾರ ಪದ್ಧತಿ ನಮ್ಮ ಪ್ರಕೃತಿಯ, ಅದನ್ನೆಲ್ಲ ನಾವು ಸಂಗ್ರಹಣೆ ಮಾಡ್ಬೋದು. ಆ ಸಂಗ್ರಹಣೆ ಮಾಡಿ ಉದಾಹರಣೆ ಇರ್ಬೋದು, ತುಳಸಿ ಇರ್ಬೋದು, ಅರಿಶಿಣ ಇರ್ಬೋದು, ಬೆಳ್ಳುಳ್ಳಿ, ಲವಂಗ, ಚಕ್ಕೆ, ಆಮೇಲೆ ದಾಲ್ಚಿನ್ನಿ ಇರ್ಬೋದು, ಕಾಳುಮೆಣಸುಗಳು, ಅಂದ್ರೆ ಅನೇಕ ಇದೆ ಪದಾರ್ಥಗಳು, ಸಾಂಬಾರ ಪದಾರ್ಥಗಳಂತ ನಾವ್ ಏನ್ ಹೇಳ್ತೀವ ಅದೆಲ್ಲ ಪ್ರಕೃತಿಯಿಂದಲೇ ಸಿಗುವಂತದ್ದು. ಅವುಗಳನ್ನೆಲ್ಲ ನಾವು ಈಗ ಪ್ರಕೃತಿಯ ನಾಶ ಮಾಡಿದಂತ ನಮಗದು ಅಂದ್ರೆ ಸಿಗ್ತಾ ಇಲ್ಲ, ನಮಗೆ ಬೇಕಾದ ಸಮಯಕ್ಕೆ ಸಿಗ್ತಾ ಇಲ್ಲ. ಆದ್ರೆ ಅದನ್ನು ನಾವು ಸಂಗ್ರಹಣೆ ಮಾಡ್ಕೊಂಡು ನಾವು ಹೇಗೆ ನಮ್ಮ ಆರೋಗ್ಯದ ಮೇಲೆ ಉಪಯೋಗಿಸ್ಕೋಬಹುದು ಅಂತ ಹೇಳ್ತೀನಿ. ಅದನ್ನು ಈಗ ತಲೆಮಾರಿಂದ ನಮ್ಮ ಅಜ್ಜಿಯಂದಿರ್ಬೋದು ಅವರೆಲ್ಲ ಬಳಸ್ಕೊಳ್ತಾ ಬಂದಿದ್ದಾರೆ. ಅವರು ಬಳಸ್ಕೊಂಡು ಅವ್ರ ಆರೋಗ್ಯವನ್ನು ತುಂಬಾ ಅತ್ಯುತ್ತಮವಾಗಿ ಕಾಪಾಡ್ಕೊಳ್ತಾ ಬಂದಿದ್ದಾರೆ. ಹಾಗಾದ್ರೆ ನಾವು ಪ್ರಕೃತಿಯಲ್ಲಿ ಸಿಗುವಂತ ವಸ್ತುಗಳನ್ನು ಬಳಸ್ಕೊಂಡು ಮನೆಯಲ್ಲಿ ಹೇಗೆ ಔಷಧವನ್ನು ತಯಾರು ಮಾಡ್ಕೊಳ್ಬಹುದು ಅಂತ ನಾವು ನೋಡೋಣ. ನಿಮ್ಗೆ ಗೊತ್ತು ಮಾಸ್ಟರ್ಸ್, ಪ್ರತಿಯೊಬ್ಬರು ಮನೆಯಲ್ಲೂ ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ಕಾಯಿಲೆಗಳು ಇದ್ದೇ ಇರುತ್ತೆ. ಅಯ್ಯೋ ನನಗ್ ಕಾಲಿನ ನೋವಿದೆ, ಮಂಡಿ ನೋವಿದೆ, ಇವತ್ತು ಯಾಕೋ ಗಂಟ್ಲು ನೋವು, ಶೀತ ಬಂದಿದೆ, ಮೈ ತುರ್ಕೆ ಆಗ್ತಾ ಇದೆ. ಪ್ರತಿಯೊಂದಕ್ಕೂ ಪ್ರಕೃತಿಯಲ್ಲಿ ಔಷಧಿ ಇದೆ. ನಮ್ಮ ಆ ಪ್ರಕೃತಿಯಿಂದ ಸಂಗ್ರಹಿಸಿದ ವಸ್ತು ನಮ್ಮ ಈಗ ಅಡಿಗೆ ಮನೆಯಲ್ಲಿ ಸಿಗ್ತಾ ಇದೆ ಅಲ್ವಾ ಮಾಸ್ಟರ್? ಅದನ್ನ ನಾವು ಹೇಗೆ ಬಳಸ್ಕೊಳ್ಳೋದು ಅಂತ ನಾವು ನೋಡೋದು. ಇದಕ್ಕೆ ಈ ವೈದ್ಯಕೀಯದಲ್ಲಿ ಯಾವುದೇ ಸರ್ಟಿಫಿಕೇಟ್ ಕೊಡಲ್ಲ, ಡಾಕ್ಟರ್ ತರ. ಯಾಕಂದ್ರೆ ಮನೆ ಮದ್ದುಗೆ ಯಾರು ನೀನೊಂದು ಡಾಕ್ಟರ್ ಆಗಿದೀಯಾ, ಈಗ ಅಲೋಪತಿಯಲ್ಲೆಲ್ಲ ಕೊಡ್ತಾರಲ್ಲ ಆ ತರ ಡಾಕ್ಟರ್ ಸರ್ಟಿಫಿಕೇಟ್ ಕೊಡಲ್ಲ. ಇದು ತಲೆಮಾರುಗಳಿಂದ ಅಂದ್ರೆ ಇದ್ರದ್ದು ಪಿತಾಮಹ ಯಾರಂದ್ರೆ ಅಜ್ಜಿಯಂದಿರು ಅಂತ ಹೇಳ್ಬೋದು. ಅವ್ರನ್ನ ಅದನ್ನ ಉಳಿಸ್ಕೊಂಡು ಅಜ್ಜಿಯಿಂದ ತಾಯಿಗೆ, ತಾಯಿಯಿಂದ ಮಗಳಿಗೆ, ಮೊಮ್ಮಗಳಿಗೆ, ಹೀಗೆ ತಲೆತಲಾಂತರದಿಂದ ರೂಢಿ ಆಗ್ತಾ ಬಂದಿದೆ. ಅದು ಅಂದ್ರೆ ಬಳಸ್ಕೊಳ್ತಾ ಬರ್ತಾ ಇದ್ದಾರೆ. ಅಂದ್ರೆ ಸಣ್ಣ ಪುಟ್ಟ ಈಗ ಜ್ವರ ಬಂದ್ರೆ ತಕ್ಷಣ ಮನೆಯಲ್ಲೇ ಅಂದ್ರೆ ಒಂದು ಕಷಾಯನೋ ಏನೋ ಪ್ರಕೃತಿಯಲ್ಲಿ ಸಿಗೋ ವಸ್ತುಗಳನ್ನ, ಮನೆಯಲ್ಲಿ ಅಡಿಗೆ ಮನೆಯಲ್ಲಿರೋ ವಸ್ತುಗಳನ್ನ ಬಳಸ್ಕೊಂಡು ಇಮಿಡಿಯೇಟ್ ಕಷಾಯ ಮಾಡ್ಕೊಂಡು ಕುಡಿಯೋದು. ಅದರಿಂದ ಆರೋಗ್ಯವನ್ನು ಕಾಪಾಡ್ಕೊಳ್ತಾ ಇದ್ದಾರೆ. ಆದ್ರೆ ಈಗ ಆಧುನಿಕ ಶೈಲಿಯಲ್ಲಿ ನಾವೇನ್ ಮಾಡ್ತಿದ್ವಿ, ಇಮಿಡಿಯೇಟ್ ನಮ್ಗೆ ಒತ್ತಡ, ಟೈಮ್ ಇಲ್ಲ, ಅದಕ್ಕೆ ಏನ್ ಮಾಡ್ತೀವಿ, ಇಮಿಡಿಯೇಟ್ ನಮ್ಗೆ ಹುಷಾರಾಗ್ಬೇಕು ಅಂತೀವಿ, ಮೆಡಿಕಲ್ ಶಾಪಿಗೆ ಹೋಗ್ತೀವಿ, ಯಾವುದೋ ಒಂದು ಮಾತ್ರೆ ತಗೊಳ್ತೀವಿ, ತಿಂತೀವಿ. ಆದ್ರೆ ಅದು ನಮ್ಮ ದೇಹದ ಮೇಲೆ ಎಷ್ಟು ಪರಿಣಾಮ ಬೀರ್ತಾ ಇದೆ ಅಂದ್ರೆ ಸಣ್ಣ ಸಣ್ಣ ಕಾಯಿಲೆಗಳಿಗೆ ನಾವು ಮಾತ್ರೆಗಳನ್ನು ತಗೊಳ್ತಾ ಅಥವಾ ಸಿರಪ್ ಇಂಜೆಕ್ಷನ್ ತಗೊಳ್ಳೋದು ದೊಡ್ಡ ಕಾಯಿಲೆಗಳಿಗೆ ಕಾರಣವಾಗ್ತಾ ಇದೆ. ಅದನ್ನ ಹೇಗೆ ನಾವು ಮನೆಯಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ಬರುತ್ತೆ ಅಲ್ವಾ? ಈ ಮನೆಯಲ್ಲಿ ಸಿಗುವ ಔಷಧಿ ನಾವೇ ಬಳಸ್ಬೋದು. ಅಂದ್ರೆ ಇದರ ಹಿಂದೆ ಅಂದ್ರೆ ಈ ಮನೆ ಮದ್ದು ತಯಾರಿಸುವುದ ಹಿಂದೆ ಯಾವುದೋ ವೈದ್ಯಕೀಯ ಸರ್ಟಿಫಿಕೇಟ್ ಇರಲ್ಲ, ಅಥವಾ ಯಾರೋ ಒಂದು ಡಾಕ್ಟರ್ ಹೇಳಿ ಡಾಕ್ಟರ್ ನೀವ್ ಹೀಗ್ ಇಲ್ಲ. ಹೇಗ್ ಬಂದಿರುತ್ತೆ ಅಂದ್ರೆ ಜ್ಞಾನ, ಅನುಭವ, ನಿಸರ್ಗ ಮತ್ತು ನಂಬಿಕೆಯಿಂದ ಬಂದಿರುತ್ತೆ. ಇದ್ರ ಮೇಲೆ ನಂಬಿಕೆ ಇಡ್ಬೇಕಾಗತ್ತೆ ನಾವ್ ಹೆಚ್ಚಾಗಿ. ಆಮೇಲೆ ಅನುಭವದಿಂದ ಬರುತ್ತೆ, ಜ್ಞಾನದಿಂದ, ಮತ್ತೆ ನಿಸರ್ಗ ಅದು ನಮಗ್ ಕೊಟ್ಟಿರುತ್ತೆ. ಅದನ್ನ ಹೇಗೆ ನಾವು ಮಾಡ್ಕೊಂಡು ಹೋಗೋದು ಅಂತ ತಿಳ್ಕೊಳ್ತಾ ಬರ್ಬೇಕಾಗತ್ತೆ. ಅದೇ ರೀತಿ ನಾವು ಈಗ ಮನೆಯಲ್ಲೇ ಎಷ್ಟೋ ವಸ್ತುಗಳು ಸಂಗ್ರಹ ಆಗುತ್ತೆ, ಅದ್ರಲ್ಲೇ ನಾವು ಅಂದ್ರೆ ಮನೆಯಲ್ಲಿ ಔಷಧಗಳನ್ನು ತಯಾರಿಸ್ಕೊಳ್ಳೋದು ಹೇಗೆ, ಅದನ್ನೇ ನಾವು ಮನೆ ಮದ್ದು ಅಂತ ಹೇಳ್ತೀವಿ. ಅಂದ್ರೆ ದೇಹದ ರೋಗ ನಿರೋಧಕ ಶಕ್ತಿ ಭಾರತೀಯ ಸಸ್ಯೌಷಧಿ ಕೊಡುಗೆ ಅಪಾರ. ಅಂದ್ರೆ ನಮ್ಗೆ ಭಾರತೀಯ ಸಂಸ್ಕೃತಿ ಅನೇಕ ಕೊಡುಗೆ, ಅದರಲ್ಲಿ ಈ ಮನೆ ಮದ್ದು ಕೂಡ ಒಂದು. ಇವು ಗಂಭೀರ ಸಮಸ್ಯೆಗೆ ಪರಿಹಾರ ನೀಡಬಹುದು ಎಂಬುದಕ್ಕೆ ವೈಜ್ಞಾನಿಕ ಹಿನ್ನೆಲೆ ಕೂಡ ಇದೆ. ಆಯುರ್ವೇದ ಶಾಸ್ತ್ರದ ಪುರಾವೆಗಳಿವೆ. ನಾವು ಭಾರತೀಯರು ಯಜ್ಞದಂತೆ ಈ ಚಿಕಿತ್ಸಾ ಪದ್ಧತಿಯನ್ನು ಅನಿಸ್ಕೊಂಡು ಬರ್ತಾ ಇದೆ. ನಮ್ಮಲ್ಲಿ ಸಹಸ್ರಾರು ಜನರು ಇದರ ಪ್ರಯೋಜನ ಪಡ್ಕೊಳ್ತಾ ಇದ್ದಾರೆ. ನೋಡಿ ಮಾಸ್ಟರ್ಸ್ ಗಾದೆ ಇದೆಯಲ್ಲ, ಹಿತ್ತಲ ಗಿಡ ಮದ್ದಲ್ಲ ಎಂಬುದಿದೆ. ಅಂದ್ರೆ ಸರಿಯಾಗಿ ಅದನ್ನ ತಿಳ್ಕೊಂಡು ನಾವು ತಿನ್ನುವ ಆಹಾರವೇ ಔಷಧವಾಗಿ, ಅಡಿಗೆ ಮನೆಯೇ ಆಸ್ಪತ್ರೆಯಾಗಿ ನಮ್ಮ ಆರೋಗ್ಯವನ್ನು, ನಮ್ಮ ಜೀವನ ಶೈಲಿಯನ್ನು ನಾವು ಕಾಪಾಡ್ಕೋಬಹುದು ಅಂತ ಹೇಳ್ತೀವಿ.
ಅಂದ್ರೆ ಅದ್ರ ಬಗ್ಗೆ ತಿಳುವಳಿಕೆ ಇರ್ಬೇಕಾಗತ್ತೆ. ನಾವ್ ಎಷ್ಟು ಪ್ರಮಾಣದಲ್ಲಿ ಬಳಸ್ಬೇಕು, ಹೇಗೆ ಬಳಸ್ಬೇಕು, ಯಾವ್ದಕ್ಕೆ ಬರುತ್ತೆ. ಈಗ ಶುಂಠಿ ಇದೆ ಅಂದ್ರೆ ಯಾವ್ದಕ್ಕೆ ನಾವು ಬಳಸ್ಕೋಬಹುದು ಅಂತ. ಅಂದ್ರೆ ಅತಿಯಾಗಿ ಆಗ್ಬಾರ್ದು. ಅತಿಯಾದ ಅಮೃತವೂ ವಿಷ ಅಂತ ಹೇಳ್ತಾರೆ ಅಲ್ವಾ ಮಾಸ್ಟರ್. ಯಾವುದೇ ಬಂದ್ರೆ ಮನೆಯಲ್ಲಿರೋ ಔಷಧ ಅಂದ್ರೆ ಮನೆ ಮದ್ದು ಬಳಸೋದಾದ್ರೂ ಅತಿಯಾಗಿ ಆಗ್ಬಾರ್ದು. ಅದು ಕೂಡ ಮಿತ ಪ್ರಮಾಣದಲ್ಲಿ ಆಗ್ಬೇಕು. ಅಂದ್ರೆ ಈ ಆಯುರ್ವೇದ ಅದಕ್ಕೆ ಶತಮಾನಗಳ ಹಿನ್ನೆಲೆ ಇದೆ. ಋಷಿ ಮುನಿಗಳ ತಪಸ್ಸಿದೆ ಅಲ್ಲಿ. ಇವತ್ತಿನ ಅವಸರದ ಜೀವನ ಶೈಲಿಯಿಂದಾಗಿ ದೇಹದಲ್ಲಿ ಅನೇಕ ಕಾಯಿಲೆಗಳು ಬರ್ತಾ ಇದೆ. ಈಗ ಕೆಮ್ಮು, ಗಂಟ್ಲು ನೋವು, PCOD ಇತ್ಯಾದಿ ಮೂಲವ್ಯಾಧಿ ಇರ್ಬೋದು, ಆಮೇಲೆ ಗಂಟ್ಲು ನೋವು, ಆಮೇಲೆ ಮೈ ಎಲ್ಲ ತುರಿತ, ಕಜ್ಜಿ, ಆಮೇಲೆ ಅದೇ ಚಿಕ್ಕ ಚಿಕ್ಕ ಕಾಯಿಲೆಗಳೇ ಉಲ್ಬಣವಾಗಿ ದೊಡ್ಡ ದೊಡ್ಡ ಕಾಯಿಲೆಗಳಿಗೆ ಹೋಗ್ತಾ ಇದೆ. ಇದಕ್ಕೆಲ್ಲ ನಾವು ನಿಸರ್ಗದಲ್ಲಿ ಸಿಗುವಂತ ಒಂದನ್ನೇ ಮದ್ದಾಗಿ ಬಳಸಬಹುದು ಅಂತ ನಾವು ಹೇಳ್ತೀವಿ. ಅಂದ್ರೆ ನಿಸರ್ಗಕ್ಕೆ ಅಷ್ಟು ಅದ್ಭುತ ಶಕ್ತಿ ಇದೆ. ಯಾಕಂದ್ರೆ ನಿಸರ್ಗದಲ್ಲಿ ರೋಗಗಳನ್ನು ಗುಣಪಡಿಸುವ ಶಕ್ತಿ ಅಗಾಧವಾಗಿದೆ ಮಾಸ್ಟರ್. ಆರೋಗ್ಯವಾದ ಜೀವನ ಶೈಲಿ ನಡೆಸಲು ನಾವು ಕ್ರಮಬದ್ಧವಾದ ಆಹಾರ ಶೈಲಿ, ಜೀವನ ಪದ್ಧತಿ ಹಾಗೂ ಈ ಮನೆಮದ್ದನ್ನು ಉಪಯೋಗಿಸಿಕೊಂಡು ನಾವು ನಮ್ಮ ಆರೋಗ್ಯವನ್ನು ಕೂಡ ನಾವು ಕಾಪಾಡ್ಕೋಬಹುದಾಗಿದೆ. ಅದೇ ರೀತಿ ನಿಮ್ಗೆ ಈಗ ಮನೆಮದ್ದು ಅಂದ್ರೆ ಅರ್ಥ ಆಯ್ತು. ಅಂದ್ರೆ ಮನೆಯಲ್ಲಿಯೇ ಲಭ್ಯವಿರುವ ನೈಸರ್ಗಿಕ ವಸ್ತುಗಳಿಂದ ತಯಾರಿಸಿದ ಸಾಂಪ್ರದಾಯಿಕ ಹಾಗೂ ಸರಳ ಚಿಕಿತ್ಸಾ ಪದ್ಧತಿ ಅಂತ ಹೇಳ್ತಾರೆ ಮನೆಮದ್ದು ಅಂದ್ರೆ. ಅಂದ್ರೆ ನಾವೀಗ ಮನೆಯಲ್ಲೇ ತಯಾರು, ಇದಕ್ಕೆ ಯಾರು ಹೇಳ್ದೆ ಆವಾಗ್ಲೇ ಪಿತಾಮಹ ಅಂತ ಯಾರು ಇರಲ್ಲ. ಅಂದ್ರೆ ಅಜ್ಜಿಯಂದಿರಗೆ ಬಾಯಿಂದ ಬಾಯಿಗೆ ಅಂತ ನಾವು ಈಗ ಜಾನಪದ ಹಾಡು ನೋಡಿ, ಇದಕ್ಕೆ ಒಬ್ರು ಕರ್ತೃ ಅಂತ ಇರಲ್ಲ. ಬಾಯಿಂದ ಬಾಯಿಗೆ ಹಾಡ್ತಾ ಹಾಡ್ತಾ ಹಾಗೆ ಮನೆಮದ್ದು ಕೂಡ ಹಾಗೆ ಒಬ್ಬರಿಂದ ಒಬ್ಬರಿಗೆ, ಒಬ್ಬರಿಂದ ಒಬ್ಬರಿಗೆ. ಮನೆಯಲ್ಲಿ ಒಬ್ರು ಮನೆಮದ್ದು ಹೇಳೋ ಅಜ್ಜಿ ಇದ್ದಾರೆ ಅಂದ್ರೆ ಅವರು ಪರಂಪರಾಗತವಾಗಿ ಮತ್ತೊಬ್ಬರಿಗೆ ಅಂದ್ರೆ ಮಗಳಿಗಿರ್ಬೋದು, ಮೊಮ್ಮಗಳಿಗೆ ಅದನ್ನ ಹೇಳ್ತಾ ಹೋಗ್ತಾರೆ. ಅದನ್ನ ರೂಢಿ ಮಾಡ್ಕೊಳ್ತಾ ಇವತ್ತಿಗೂ ಬರ್ತಾ ಇದೆ. ಅಂದ್ರೆ ಯಾವುದೇ ಮಾತ್ರೆ, ಯಾವುದೇ ಇಂಜೆಕ್ಷನ್ ಅಥವಾ ಯಾವುದೇ ಸಿರಪ್ ಮೊದಲು ನಮ್ಮ ಅಡಿಗೆ ಮನೆಯಲ್ಲಿ ಅನೇಕ ಕಾಯಿಲೆಗಳಿಗೆ ಪರಿಹಾರ ಇತ್ತು. ಅದನ್ನ ನಾವು ಬಳಸ್ಕೊಂಡು ನಾವು ನಮ್ಮ ಅಂದ್ರೆ ಅಂದ್ರೆ ನಮಗೆ ಬಂದಿರೋ ಸಣ್ಣ ಪುಟ್ಟ ರೋಗಗಳನ್ನು ಕೂಡ ನಾವು ಬರದ ಹಾಗೆ ನಾವು ಕಾಪಾಡಿಕೊಳ್ಳೋ ಶಕ್ತಿ ನಮ್ಮ ಈ ಮನೆಮದ್ದುಗಿದೆ. ಅದೇ ರೀತಿ ನಾವೀಗ ಏನಾದ್ರೂ ಪಾಶ್ಚಾತ್ಯ ಶೈಲಿ ಮಾರು ಹೋಗ್ಬಿಟ್ಟಿದ್ದೀವಿ, ನಮಗ್ ಬೇಗ ಗುಣ ಆಗ್ಬೇಕು, ದೊಡ್ಡ ಆಸ್ಪತ್ರೆಗೆ ಹೋಗ್ಬೇಕು, ಅಲ್ಲಿ ಒಳ್ಳೊಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರೆ ಅನ್ನೋ ಕಲ್ಪನೆಯಲ್ಲಿದ್ದೀವಿ. ಆದ್ರೆ ಅಲ್ಲಿಯ ಟ್ರೀಟ್ಮೆಂಟ್ ಏನಾಗ್ತಾ ಇದೆ, ನಮ್ಮನ್ನು ಅಂದ್ರೆ ಅಂದ್ರೆ ಈಗ ನಾವೀಗ ಸಣ್ಣ ಕಾಯಿಲೆಗಳನ್ನು ಗುಣಪಡಿಸ್ಕೊಳ್ಳೋ ಹೋಗೋದು ಬದಲು ದೊಡ್ಡ ಒಂದು ಕಾಯಿಲೆಗೆ ಗುಣವಾಗ್ತಾ ಇದೆ. ಅಂದ್ರೆ ಈಗ ನೋಡಿ ಚಿಕ್ಕ ಚಿಕ್ಕ ಈಗ ಯಾವ್ದು ಅಂದ್ರೆ ಇದು ತಗೊಳ್ತಾರೆ, ನೋವಿನ ಗುಳಿಗೆ ತಗೊಳ್ತಾ ಇರ್ತಾರೆ. ಆ ನೋವಿನ ಗುಳಿಗೆ ಕೊನೆಗೆ ಏನಾಗುತ್ತೆ ಅಂದ್ರೆ ತಗೊಳ್ತಾ ತಗೊಳ್ತಾ ಕಿಡ್ನಿಗೆ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಅದೇ ರೀತಿ ಪ್ರತಿಯೊಂದು ಹಾಗೆ ನಾವು ಆಂಟಿಬಯೋಟಿಕ್ ಅಂತ ತಗೋತೀವಿ, ಅದು ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಕ್ಷೀಣಿಸ್ತಾ ಬರುತ್ತೆ. ನಮ್ಮಲ್ಲಿ ಯಾವಾಗ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತಾ ಆಗ ನಮ್ಮ ಆರೋಗ್ಯ ಕೂಡ ಹದಗೆಡ್ತಾ ಬರುತ್ತೆ. ಇವುಗಳನ್ನೆಲ್ಲ ಬಳಸಿದಾಗ ನಮ್ಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ. ಅದಕ್ಕೆ ನಾವ್ ಹೇಗೆ ಮಾಡ್ಕೊಳ್ಳೋದು ಅಂತ, ಈಗ ಅಡಿಗೆ ಮನೆಯಲ್ಲಿ ಅನೇಕ ನೈಸರ್ಗಿಕ ವಸ್ತುಗಳು ಸಿಗೋದು ನಿಮ್ಗೆಲ್ಲ ಗೊತ್ತಿದೆ, ಎಷ್ಟೆಷ್ಟು ವಸ್ತುಗಳು ಸಿಗುತ್ತೆ. ಸಾಮಾನ್ಯ ಕಾಯಿಲೆಗಳನ್ನು ಕೂಡ ನಾವು ಬೇಗನೆ ಪರಿಹಾರ ಮಾಡ್ಕೋಬಹುದು. ಅಂದ್ರೆ ಫಸ್ಟ್ ಏಡ್ ಅಂತ ಹೇಳ್ತೀವಲ್ಲ ಮಾಸ್ಟರ್, ಅದು ಅಂದ್ರೆ ಮತ್ ಸಣ್ಣದು ಈಗ ಥಂಡಿ ಆಯ್ತು, ಶೀತ ಆಯ್ತು, ಕೆಮ್ಮಾಯ್ತು ಅಂದ ತಕ್ಷಣ ಸಣ್ಣ ಸಣ್ಣ ವಸ್ತುಗಳು, ಶುಂಠಿ ಇರ್ಬೋದು, ಆಮೇಲೆ ದಾಲ್ಚಿನ್ನಿ ಇರ್ಬೋದು, ಆಮೇಲೆ ತುಳಸಿ ಇರ್ಬೋದು, ಲವಂಗ, ಇದನ್ನು ಕೂಡ ಬಳಸ್ಕೊಂಡು ಕಾಳ್ಮೆಣಸು ಇಂತಹದೆಲ್ಲ ಬಳಸ್ಕೊಂಡು ನಾವು ಮನೆಯಲ್ಲಿ ಸಣ್ಣ ಸಣ್ಣ ಕಷಾಯ ಮಾಡ್ಕೊಂಡು ಕಡಿಮೆ ಮಾಡ್ಬೋದು. ಆಮೇಲೆ ಇದನ್ನ ತಗೊಳ್ಳೋದ್ರಿಂದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೋಬಹುದು. ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇರಲ್ಲ. ಒಂದೊಂದು ಪದಾರ್ಥ ಕೂಡ ಒಂದೊಂದು ಕಾಯಿಲೆಗಳಿಗೆ ಅಂದ್ರೆ ಆಹಾರವಾಗಿ ಅಂದ್ರೆ ಈಗ ಶಕ್ತಿಯಾಗಿ ಕೆಲಸ ಮಾಡ್ತಾ ಇರುತ್ತೆ. ಅದಕ್ಕೆ ಇದ್ರಲ್ಲಿ ಯಾವುದು ಸೈಡ್ ಎಫೆಕ್ಟ್ ಇಲ್ಲ. ಎಲ್ಲ ನಮ್ಮ ದೇಹದಲ್ಲಿ ಇರುವ ಪ್ರತಿಯೊಂದು ಅಂಗಕ್ಕೂ ಕೂಡ ಅದು ಕೆಲಸ ಮಾಡ್ತಾ ಇರುತ್ತೆ. ನಮ್ಗೆ ಯಾವುದೇ ತಗೊಂಡು ಸೈಡ್ ಎಫೆಕ್ಟ್ ಅಂತೂ ಖಂಡಿತ ಆಗಲ್ಲ. ಎಲ್ಲರಿಗೂ ಲಭ್ಯವಿರುವ ಚಿಕಿತ್ಸೆ ಅಲ್ವಾ ಇದು. ಎಷ್ಟೋ ದುಡ್ಡು ಕೊಟ್ಟು ನಾವು ಏನೋ ಮಾಡಿ ಆ ಟ್ರೀಟ್ಮೆಂಟ್ ತಗೊಂಡು ಹೇಳೋಕ್ಕಿಂತ ಮನೆ ಸುಲಭವಾಗಿ ಸಿಗುತ್ತೆ. ಹೆಚ್ಚಿಗೆ ಖರ್ಚೇ ಇರಲ್ಲ ನೋಡಿ ಮಾಸ್ಟರ್. ಎಷ್ಟು ಹಣದ ಉಳಿತಾಯ ಆಗುತ್ತೆ ಇದರಿಂದ. ಆಮೇಲೆ ಪಾರಂಪರಿಕ ಜ್ಞಾನ ಸಂರಕ್ಷಣೆ ಆಗುತ್ತೆ. ಅಂಗ ಸಾಧನೆ ಅಂದ್ರೆ ನಮ್ಮ ಬಾಡಿಯನ್ನು ಹೇಗೆ ನಾವು ಮೇಂಟೈನ್ ಮಾಡ್ಕೋಬಹುದು, ಮತ್ತೆ ಅಂದ್ರೆ ಈಗ ಸೌಂದರ್ಯವರ್ಧಕವಾಗಿ ನಾವು ಅನೇಕ ವಸ್ತುಗಳನ್ನ ಬಳಸ್ತೀವಿ, ನಾವು ಹೇಗೆ ಸುಂದರವಾಗಿ ಮಾಡ್ಕೋಬಹುದು ನಮ್ಮ ಚರ್ಮಗಳನ್ನೆಲ್ಲ ಅಂತ. ಆರೋಗ್ಯದ ರಕ್ಷಣೆ ಹಾದಿಯನ್ನು ಕೂಡ ಒದಗಿಸ್ತದೆ.
ಭವಿಷ್ಯದ ಆರೋಗ್ಯ ಮೂಲ ಅಂತ ಹೇಳ್ತೀವಿ. ಹೇಗೆ ಅಂದ್ರೆ ನಾವು ಈಗ ಸಣ್ಣ ಸಣ್ಣ ಕಾಯಿಲೆಗಳಿಗೆ ಔಷಧಿ ತಗೊಳ್ತಾ ತಗೊಳ್ತಾ ಹೋದಂಗೂ ನಾವು ದೊಡ್ಡ ಕಾಯಿಲೆಗಳಿಗೆ ಎಡವಾಗ್ತಾ ಇರ್ತೀವಿ. ಅದ್ರ ಬದಲು ನಾವು ಇಲ್ಲೇ ಸಣ್ಣ ಪುಟ್ಟ ಕಾಯಿಲೆ ನಮ್ಮ ಮನೆಯಲ್ಲೇ ನಾವು ಮಾಡ್ಕೊಳ್ತಾ ಮಾಡ್ಕೊತಾ ನಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಿಕೊಳ್ಸ್ಕೊತಾ ಬಂದಂತೂ ನಮ್ಮ ಕಾಯಿಲೆಗಳೇ ಕಡಿಮೆ ಆಗ್ತಾ ಇರುತ್ತೆ, ನಮ್ಮ ಆಯುಷ್ಯ ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಅದೇ ರೀತಿ ಮನಸ್ಸಿಗೆ ಶಾಂತಿ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ. ಇದು ಅಂದ್ರೆ ಪ್ರಕೃತಿಗೆ ಸಂಬಂಧಿಸಿದ ಒಂದು ಮೆಡಿಸಿನ್ ಆಗಿರೋದ್ರಿಂದ ಇದು ಮನಸ್ಸಿಗೆ ತುಂಬಾ ಶಾಂತಿ ತರ್ತಾ ಇರುತ್ತೆ ಅಲ್ವಾ ಮಾಸ್ಟರ್. ಅದಕ್ಕೆ ಇದು ಅನೇಕ ಕಾಯಿಲೆಗಳು, ಈಗ ತಲೆನೋವು ಗೊತ್ತು ನಿಮ್ಗೆ, ಗಾಯಕ್ಕಿರ್ಬೋದು, ತಲೆನೋವು ಇರ್ಬೋದು, ಎಲ್ಲದಕ್ಕೂ ಕೂಡ ಇದು ಬರೀ ಅಂದ್ರೆ ಕೆಲಸ ಮಾಡುತ್ತೆ ಈ ಮನೆ ಮದ್ದುಗಳು ಅಂತ ಹೇಳ್ಬೋದು. ಅದೇ ರೀತಿ ಅದು ಯಾವಾಗ್ಲೂ ಮನುಷ್ಯನ ಎಚ್ಚರಿಸ್ತಾ ಇರುತ್ತೆ. ಹ್ಮ್ ಒಂದೇ ಮಾತು ಹೇಳ್ತಾ ಇರುತ್ತೆ, ನಾನು ಇಲ್ಲಿಯೇ ಇದ್ದೇನೆ ನಿನ್ನ ಆರೋಗ್ಯದ ಸೇವೆಗೆ ಅಂತ. ಯಾವಾಗ್ಲೂ ಅದು ತನ್ನ ಕೆಲಸವನ್ನು ಮಾಡ್ತಾ ಇರುತ್ತೆ, ಹೇಳ್ತಾ ಇರುತ್ತೆ, ಎಚ್ಚರಿಕೆ ಕೊಡ್ತಾ ಇರುತ್ತೆ, ನನ್ನನ್ನು ಉಪಯೋಗಿಸಿ 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 ಅಂತ ಹೇಳ್ತಾ ಇರುತ್ತೆ. ಅದೇ ರೀತಿ ಇದನ್ನ ವೈಜ್ಞಾನಿಕ ದೃಷ್ಟಿಯಿಂದ ಕೂಡ ನಾವು ನೋಡಿದಾಗ ಮನೆಮದ್ದುಗಳು ಅರಿಶಿಣ ಇರ್ಬೋದು, ತುಳಸಿ, ಶುಂಠಿ, ಬೆಳ್ಳುಳ್ಳಿ, ಮೆಂತೆ, ಇದೆಲ್ಲ ಕೂಡ ವೈಜ್ಞಾನಿಕ ದೃಷ್ಟಿಯಿಂದಲೂ ಕೂಡ ವೈಜ್ಞಾನಿಕವಾಗಿ ಡಾಕ್ಟರ್ಸ್ಗಳು ನೋಡಿದಾಗ ಇದರಲ್ಲಿ ಅನೇಕ ಗುಣಗಳಿದೆ, ವೈಜ್ಞಾನಿಕವಾದ ಕಾರಣಗಳು ಕೂಡ ಇದರಲ್ಲಿದೆ ಅಂತ ಅವರು ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಇವತ್ತಿನ ಡಾಕ್ಟರ್ಸ್ ಕೂಡ ಅದನ್ನ ಹೇಳ್ತಾ ಇದ್ದಾರೆ. ಅರಿಶಿನ ನೋಡಿದ್ರೆ ಆಂಟಿಸೆಪ್ಟಿಕ್ ಇರುತ್ತೆ, ತುಳಸಿಯಲ್ಲಿ ಆಂಟಿವೈರಲ್ ಇರುತ್ತೆ, ಬೆಳ್ಳುಳ್ಳಿ ಕಾರ್ಡಿಯ ರಕ್ಷಕ ಅಂತ ಹೇಳ್ತೀವಿ, ಮೆಂತೆಯಲ್ಲಿ ರಕ್ತದ ಶುದ್ಧತೆ ನಿಯಂತ್ರಣ ಇರುತ್ತೆ. ನೋಡಿ ಮಾಸ್ಟರ್, ಪ್ರತಿಯೊಂದ್ರಲ್ಲೂ ವೈಜ್ಞಾನಿಕ ಕಾರಣಗಳು ಕೂಡ ಇದೆ, ಅದನ್ನು ಸುಧಾ ಡಾಕ್ಟರ್ಸ್ ಕಂಡುಹಿಡಿದಿದ್ದಾರೆ. ಎಷ್ಟೋ ಜನಕ್ಕೆ ಹೇಳ್ತಾರೆ, ಡಾಕ್ಟರ್ಸ್ ಹೇಳ್ತಾರೆ, ನಿಮ್ಮ ಮನೆಯಲ್ಲೇ ಸಣ್ಣ ಪುಟ್ಟ ಮನೆಯಲ್ಲಿ ಇರುತ್ತಲ್ಲ ಆ ವಸ್ತುಗಳನ್ನೇ ಗುಣಪಡಿಸ್ಕೊಳ್ಳಿ, ಯಾಕೆ ಸುಮ್ನೆ ಪದೇ ಪದೇ ಡಾಕ್ಟರ್ ಶಾಪಿಗೆ ಬರ್ತೀರಾ, ಅದನ್ನ ಆ ಮಾತ್ರೆ ತಗೊಳ್ಳೋದು ಈ ಮಾತ್ರೆ ತಗೊಳ್ಳೋದು ಮಾಡ್ತೀರಾ, ನಿಮ್ಮ ಕಾಯಿಲೆಗಳಿಗೆ ನೀವೇ ಯಾಕೆ ಹೊಸ ಹೊಸ ಕಾಯಿಲೆಗಳಿಗೆ ಆಹ್ವಾನ ಮಾಡ್ಕೊಳ್ತೀರಾ ಅಂತ ಎಷ್ಟೋ ಡಾಕ್ಟರ್ಸ್ ಹೇಳ್ತಾ ಇರ್ತಾರೆ ಅಲ್ವಾ ಮಾಸ್ಟರ್. ಅದಕ್ಕೋಸ್ಕರ ಮನೆಯಲ್ಲಿರುವ ವಸ್ತುಗಳನ್ನು ನಾವು ಯಾವ ರೀತಿ ಬಳಸ್ಕೊಂಡು ನಮ್ಮ ಆರೋಗ್ಯವನ್ನು ನಾವು ಹೇಗೆ ಕಾಪಾಡಿಕೊಳ್ಬಹುದು, ಎಷ್ಟೋ ಇದೆ ಮನೆಯಲ್ಲಿ, ಅದನ್ನೆಲ್ಲ ನಾವು ನಿಯಮಿತವಾಗಿ ಬಳಸ್ಕೋಬೇಕು. ಯಾವ ಆರೋಗ್ಯಕ್ಕೆ ಯಾವುದು ಬರುತ್ತೆ, ಈಗ ಒಂದು ಶುಂಠಿ ತಗೊಂಡ್ರೆ, ಅರಿಶಿನ ತಗೊಂಡ್ರೆ, ಯಾವುದೇ ಅಂದ್ರೆ ನಮ್ಮ ಆರೋಗ್ಯ ಕಾಪಾಡ್ಕೊಳ್ಳಕ್ಕೆ, ನಮ್ಮ ರೋಗ ನಿರೋಧಕ ಶಕ್ತಿ ಯಾವ್ದು ಬರುತ್ತೆ ಅಂತ ನಾವು ತುಂಬಾ ಅಂದ್ರೆ ಆಲೋಚನೆ ಮಾಡೋದೇನ್ ಬೇಡ, ಅದು ಡೈರೆಕ್ಟ್ ಆಗಿ ನಾವು ತಗೊಳ್ಬೋದು. ಯಾಕಂದ್ರೆ ಪ್ರತಿಯೊಂದ್ರಲ್ಲೂ ಒಂದು ಔಷಧಿ ನಾವು ಅದರ ರೂಪದಲ್ಲಾದ್ರೂ ಸ್ವೀಕರಿಸುದು, ಔಷಧಿಯ ರೂಪದಲ್ಲಾದ್ರೂ. ಎಷ್ಟೋ ವಸ್ತುಗಳು ನಾವು ಪಾಕಶಾಲೆ ಅಂದ್ರೆ ಅಡಿಗೆ ಮನೆಯಲ್ಲೇ ಉಪಯೋಗಿಸ್ತಾ ಇರ್ತೀವಲ್ವಾ, ಎಷ್ಟೋ ವಸ್ತುಗಳು ನಾವು ಪ್ರತಿದಿನ ಬಳಸ್ತಾ ಇರ್ತೀವಿ, ಅದು ಕೂಡ ನಮ್ಮ ದೇಹಕ್ಕೆ ಹೋಗ್ತಾ ಇರುತ್ತೆ, ನಾವು ಅದ್ರ ಮೂಲಕನೂ ತಗೊಳ್ಬಹುದು, ನೆಕ್ಸ್ಟ್ ನಾವು ಔಷಧಿಯ ರೂಪವಾದ್ರೂ ಕೂಡ ನಾವು ತಗೊಳ್ಬಹುದು. ಅದೇ ರೀತಿ ಎಲ್ಲ ಮನೆಮದ್ದುಗಳು ಎಲ್ಲಾ ರೀತಿಯಿಂದಲೂ ಜನರಿಗೆ ಉಪಯೋಗಿಸ್ತಾರೆ. ಪ್ರತಿದಿನ ಮಾಸ್ಟರ್ಸ್ ಆದಷ್ಟು ಮನೆಯಲ್ಲಿರುವ ವಸ್ತುಗಳನ್ನು ನಾವು ಔಷಧಿ ರೂಪವಾಗಿ ಬಳಸೋದ್ರ ತೊಂದರೆ ಇಲ್ಲ, ಅಡಿಗೆ ಮನೆಯಲ್ಲಿ ಔಷಧಿ ರೂಪವಾಗಿ ಬಳಸಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ಪದಾರ್ಥಗಳು, ಈಗ ನೀವು ಅಡಿಗೆ ಯಾವುದೋ ಒಂದು ಸಾಂಬಾರ್ ಮಾಡ್ತೀರಾ, ಆ ಸಾಂಬಾರಿಗೆ ಆ ಪದಾರ್ಥಗಳನ್ನ ಹಾಕ್ಬೋದು ಡೈಲಿ ಡೈಲಿ. ಈಗ ಅರಿಶಿಣ ಅಂದ್ರೆ ಅರಿಶಿಣ ಸ್ವಲ್ಪ ಜಾಸ್ತಿ ಹಾಕಿ, ಅದೇ ನೋಡಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತೆ, ಅದರಲ್ಲಿ ಆಂಟಿಬಯೋಟಿಕ್ ತರ ಕೆಲಸ ಮಾಡುತ್ತೆ, ಅದರಲ್ಲಿ ಅಷ್ಟು ಔಷಧೀಯ ಗುಣ ಇದೆ ಅರಿಶಿಣದಲ್ಲಿ, ಎಲ್ಲ ಕಾಯಿಲೆಗಳಿಗೂ ಅದು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಅದನ್ನ ನಾವು ಬಳಸ್ಕೊಂಡು ನಾವು ಅಂದ್ರೆ ಔಷಧಿಯನ್ನ ತಯಾರು ಮಾಡ್ಕೊಳ್ಳೋದು. ಅದೇ ಈಗ ನಮ್ಗೆ ಏನಾಗಿದೆ, ಬಿಡುವಿಲ್ಲದ ಕಾರ್ಯಗಳು, ಒತ್ತಡ, ಈಗ ನನ್ಗೆ ಟೈಮ್ ಇಲ್ಲ, ನನಗೆ ಅದನ್ನ ಮಾಡ್ಕೊಳಕ್ ಆಗಲ್ಲ, ಅದೆಲ್ಲಿ ಸಿಗುತ್ತೆ ಅಂತ ಗೊತ್ತಿಲ್ಲ, ಅಯ್ಯೋ ಇದರಿಂದ ಎಲ್ಲ ಕಡಿಮೆ ಆಗುತ್ತಾ ಅಂತ ಒಂಥರ ಅಸಡ್ಡೆ, ಈ ಮನೆ ಮದ್ದು ಎಲ್ಲ ಎಲ್ಲಿ ತುಂಬಾ ದಿನ ಬೇಕು, ಆದ್ರೆ ಅಲೋಪತಿಗೆ ಹೋದ್ರೆ ಒಂದೇ ದಿನದಲ್ಲಿ ಅದನ್ನೆಲ್ಲ ನಾವು ಗುಣಪಡಿಸ್ಕೊಳ್ಬಹುದು ಅನ್ನೋ ಒಂದು ನಮ್ಮ ಅಂದ್ರೆ ಇವಾಗಿನ ಆಧುನಿಕ ಶೈಲಿಗೆ ನಾವು ಅದಕ್ಕೆ ಒಪ್ಕೊಂಡ್ಬಿಟ್ಟಿದೀವಿ. ಆ ಹಿಂದಿನ ಪದ್ಧತಿನ ಅಳಿಸ್ಕೊಳಕ್ಕೆ ನಮ್ಗೆ ಅಂದ್ರೆ ನಮ್ಮ ಮನಸ್ಸು ಒಪ್ತಾ ಇಲ್ಲ, ಅಷ್ಟು ನಾವು ಅಂದ್ರೆ ಆಧುನಿಕ ಶೈಲಿ ಮಾರು ಹೋಗ್ಬಿಟ್ಟಿದೀವಿ. ಬೇಗ ಬೇಗ ಸಿಗುವಂತದ್ದು, ಅಂದ್ರೆ ಈಗ ಪಿಜ್ಜಾ ಇರ್ಬೋದು, ಬರ್ಗರ್ ಇರ್ಬೋದು, ಆ ತರ ವಸ್ತುಗಳ ಮೇಲೆ ನಮ್ಗೆ ವ್ಯಾಮೋಹ ಜಾಸ್ತಿ ಆಗ್ಬಿಟ್ಟಿದೆ. ಅದು ನಮ್ಮ ದೇಹವನ್ನು ದೇಹದ ವೈರಾಣು, ಆ ವೈರಾಣು ಅದರಲ್ಲಿರೋ ವೈರಾಣು ಎಷ್ಟು ನಮ್ಮ ದೇಹವನ್ನು ಅಂದ್ರೆ ದೇಹದ ಮೇಲೆ ಆಕ್ರಮಣ ಮಾಡ್ತಾ ಇದೆ ಅಂದ್ರೆ ನಮ್ಗೆ ಅಂದ್ರೆ ಡೈಜೆಷನ್ ಮಾಡ್ಕೊಳ್ಳೋಕ್ಕೂ ಕಷ್ಟ ಆಗ್ತಾ ಇದೆ ವಸ್ತುಗಳನ್ನ. ಬೇಗ ಬೇಗ ಕಾಯಿಲೆ ಬರುತ್ತೆ, ಮಕ್ಕಳಲ್ಲಿ ಬೊಜ್ಜುತನ ಜಾಸ್ತಿ ಆಗ್ತಾ ಇದೆ, ಅಂದ್ರೆ ಅನೇಕ ಕಾಯಿಲೆಗಳಿಗೆ ಅದು ಕಾರಣ ಆಗ್ತಾ, ಆದ್ರೆ ನಾವು ಅದೇ ನಮ್ಗೆ ರುಚಿಸ್ತಾ ಇದೆ, ಯಾಕಂದ್ರೆ ನಾವು ಪಾಶ್ಚಾತ್ಯ ಸಂಸ್ಕೃತಿಗೆ ಮಾರು ಹೋಗ್ಬಿಟ್ಟಿದೀವಿ. ನಮ್ಮಲ್ಲಿ ಇರುವ ಎಷ್ಟೊಂದು ಒಳ್ಳೆಯ ಪದ್ಧತಿ ಇದೆ ಅಲ್ವಾ, ಅದು ಯಾವ್ದೂ ರೂಢಿ ಮಾಡ್ಕೊಳಕ್ ನಮ್ಗೆ ಆಗ್ತಾ ಇಲ್ಲ ಮಾಸ್ಟರ್ಸ್. ಅದಕ್ಕೆ ನಾವು ಇನ್ ಮುಂದಾರು
ಸಣ್ಣ ಪುಟ್ಟ ಮನೆಯಲ್ಲಿರುವಂತ ಸಣ್ಣ ಪುಟ್ಟ ಅಂದ್ರೆ ಉಪಯೋಗಕ್ಕೆ ಬರುವಂತಹ ಮನೆಯಲ್ಲಿ ಸಿಗುವಂತಹ, ಮನೆಯಲ್ಲಿ ಬೇಡ, ನಮ್ಮ ಸುತ್ತಮುತ್ತ ಪರಿಸರದಲ್ಲಿ ಎಷ್ಟೋ ಒಂದು ವಸ್ತುಗಳಿರುತ್ತೆ. ಅಂದ್ರೆ ನೈಸರ್ಗಿಕವಾಗಿ ಎಲೆಗಳ ಮೂಲಕ ಸಿಗ್ತಾ ಇರುತ್ತೆ, ಮರಗಳ ಮೂಲಕ ಸಿಗ್ತಾ ಇರುತ್ತೆ. ಅದನ್ನ ಬಳಸ್ಕೊಳ್ಳೋಣ, ನಮಗ್ ಸಿಕ್ಕಿದಾಗ ಸಂಗ್ರಹ ಮಾಡ್ಕೊಳ್ಳೋಣ. ಅದನ್ನ ನಾವು ಉಪಯೋಗಿಸ್ಕೊಳ್ಳೋದ್ರಿಂದ ನಾವು ಎಷ್ಟು ಸಂತೋಷವಾಗಿರ್ಬೋದು, ಯಾವಾಗ್ಲೂ ಖುಷಿಯಿಂದ ಆಗ್ಬೋದು. ಈಗ ಅಲೋಪತಿಗೆ ತಗೊಂಡಾಗ ಏನಾಗುತ್ತೆ, ನಮಗೆ ಬೇಗ ಸುಸ್ತಾಗುತ್ತೆ, ಒತ್ತಡಗಳು, ಅಂದ್ರೆ ಅದರಿಂದ ನೆಮ್ಮದಿ ಕಡಿಮೆ. ಆದ್ರೆ ಇದನ್ನ ತಗೊಂಡಾದಾಗ ನಾವು ತುಂಬಾ ಆಕ್ಟಿವ್ ಆಗಿರ್ಲಿಕ್ಕೆ ಕಾರಣ ಆಗುತ್ತೆ, ಯಾವಾಗ್ಲೂ ಸಂತೋಷದಿಂದ ಇರ್ಬೋದು. ಇದೆಲ್ಲ ಅಂದ್ರೆ ಅದರಲ್ಲಿ ಅಷ್ಟು ಗುಣಗಳಿದೆ, ನಮ್ಮನ್ನ ಸಂತೋಷ ಶಾಂತಿಯಾಗಿರ್ಲಿಕ್ಕೆ ಕೆಲಸ ಮಾಡ್ತಾ ಅದೆಲ್ಲವೂ. ಅಂದ್ರೆ ಸಾತ್ವಿಕವಾಗಿ ಆಹಾರ, ಸಾತ್ವಿಕವಾಗಿ ಅದು ಕೆಲಸ ಮಾಡ್ತಾ ಇರುತ್ತೆ ನಮ್ಮಲ್ಲಿ. ಪಾಸಿಟಿವ್ನೆಸ್ ಅನ್ನು ಕಡಿಮೆ ಅಂದ್ರೆ ಜಾಸ್ತಿ ಮಾಡ್ತಾ ಬರುತ್ತೆ, ನೆಗೆಟಿವ್ ಅನ್ನ ಕಡಿಮೆ ಮಾಡುತ್ತೆ. ಅದಕ್ಕೋಸ್ಕರ ನಾವು ಇದನ್ನೇ ಮಾಡ್ಬೇಕು ಅಂತ ಹೇಳ್ತಾ ಇಲ್ಲ. ನಮಗೆ ಗಂಭೀರ ಸಮಸ್ಯೆಗಳು ಬಂದಾಗ ನಾವು ಆಸ್ಪತ್ರೆಗೆ ಹೋಗೋಣ, ಡಾಕ್ಟರನ್ನ ಭೇಟಿ ಮಾಡೋಣ, ಸಲಹೆ ತಗೊಳ್ಳೋಣ. ಯಾಕಂದ್ರೆ ಅಂದ್ರೆ ಉಲ್ಬಣವಾದಾಗ ನಾವು ಏನು ಮಾಡ್ಲಿಕ್ಕೆ ಆಗಲ್ಲ. ಸಣ್ಣ ಪುಟ್ಟ ಇದ್ದಾಗ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಇರುತ್ತೆ ಅಂತ ಹೇಳಿದಾಗ ನಾವು ಅದನ್ನ ನೆರವೇರಿಸ್ಕೊಂಡು ಹೋಗೋದು. ಆಮೇಲೆ ಆಮೇಲೆ ಅದು ಗಂಭೀರವಾಗ್ತಿದೆ, ಯಾಕೋ ನನಗೆ ಆಗ್ತಾ ಇಲ್ಲಪ್ಪ ಇದು ಅಂತಂದಾಗ ಡಾಕ್ಟರ್ ಸಲಹೆ ತಗೋಬೇಕು. ಯಾಕಂದ್ರೆ ಒಬ್ಬೊಬ್ಬರಿಗೆ ಎಲ್ಲಾ ಮನೆ ಮದ್ದುಗಳು ಎಲ್ಲರಿಗೂ ಹಿಡಿಸ್ಬೇಕು ಅಂತ ಇಲ್ವಲ್ಲ ಮಾಸ್ಟರ್. ಒಬ್ಬೊಬ್ಬರಿಗೆ ಒಂದೊಂದ್ ಮನೆ ಮದ್ದು ಕೆಲಸ ಮಾಡ್ತಾ ಇರುತ್ತೆ. ಅದಕ್ಕೋಸ್ಕರ ನಮಗೆ ಏನಾದ್ರು ಸಮಸ್ಯೆ ಆದಾಗ ಒಂದೆರಡು ದಿನ ಅಂದ್ರೆ ಒಂದ್ 3ರಿಂದ ಅಥವಾ 5 ದಿನ ವೇಟ್ ಮಾಡೋದು, ಆಗ್ಲಿಲ್ಲ ಅಂದ್ರೆ ಒಂದ್ಸತಿ ಡಾಕ್ಟರ್ ಸಲಹೆ ತಗೊಳ್ಳೋದು, ಅವ್ರು ಏನ್ ಕೊಡ್ತಾರೋ ನೋಡೋದು. ಆಮೇಲೆ ಅದು ನಮ್ಗೆ ಬೇಡ ಅನ್ಸಿದಾಗ ಮನೆಯಲ್ಲೇ ನಾವ್ ಇದನ್ನ ಮಾಡ್ಕೋಬಹುದು, ಈ ಔಷಧಿಯಿಂದ ಗುಣ ಮಾಡ್ಕೋದು ಅಂತ ನಿಮ್ಗೆ ನಂಬಿಕೆ ಬಂದಾಗ ಇದನ್ನೇ ಮುಂದುವರಿಸೋದು ಮಾಸ್ಟರ್. ಅದರಿಂದ ನಮಗೆ ಯಾವುದೇ ರೀತಿಯ ತೊಂದರೆ ಅಂತೂ ಖಂಡಿತ ಆಗಲ್ಲ. ಅಷ್ಟೊಂದು ಅದ್ಭುತವಾದ ಶಕ್ತಿ ಈ ಮನೆ ಮದ್ದಿಗಿದೆ. ಇದು ಪ್ರಾಚೀನ ಕಾಲದಿಂದನೂ ಬಂದಿರೋದು ಮಾಸ್ಟರ್ಸ್. ಅದಕ್ಕೋಸ್ಕರ ಎಲ್ಲರೂ ಈ ಮನೆ ಮದ್ದನ್ನು ಬಳಸಿ ಆದಷ್ಟು ಉಪಯೋಗಿಸ್ಕೊಳ್ಳಿ. ಎಷ್ಟೊಂದು ಭಾರತೀಯ ವೈದ್ಯಕೀಯ ಪದ್ಧತಿ ಅಂದ್ರೆ ಯಾವ್ಯಾವ್ದೋ ಇದೆ, ಅಂದ್ರೆ ಎಷ್ಟೊಂದು ಪದ್ಧತಿ ಇದೆ ನಮ್ಮ ಭಾರತೀಯ ಆ ಪದ್ಧತಿಯಲ್ಲಿ ಅಂದ್ರೆ ಸಂಸ್ಕೃತಿಯಲ್ಲಿ. ಅದನ್ನೆಲ್ಲ ನಾವು ಬಳಸ್ಕೊಳ್ಳೋಣ, ಎಲ್ಲರೂ ಆರೋಗ್ಯವಾಗಿರೋಣ, ಎಲ್ಲರೂ ಸಂತೋಷವಾಗಿ. ನಾವು ತಿಂದ ಆಹಾರವೇ ಔಷಧಿ ಆಗ್ಬೇಕಾದರೆ ಔಷಧಿಯ ಅಗತ್ಯವೇ ಬಾರದಂತೆ ಜೀವನ ನಡೆಸಬೇಕು. ಅಡಿಗೆ ಮನೆಯೇ ಆಸ್ಪತ್ರೆ, ಆಹಾರವೇ ಔಷಧ. ನೋಡಿ ಮಾಸ್ಟರ್ಸ್, ಎಷ್ಟೊಂದು ಸುಂದರವಾಗಿದೆ ಅಲ್ವಾ? ಇರೋದನ್ನ ಬಳಸ್ಕೊಂಡು ಆರೋಗ್ಯ ಚೆನ್ನಾಗಿ ಹ್ಯಾಪಿ ಆಗಿರೋಣ ಯಾವಾಗ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಮಾಸ್ಟರ್. ಇಲ್ಲಿಯ ತನಕ ನನಗೆ ಅವಕಾಶ ಕೊಟ್ಟಂತಹ ರೇವತಿ ಮೇಡಮ್ ಅವರಿಗೆ ಹಾಗೂ ಮಹಾವತಾರ್ ಫೌಂಡೇಶನ್ನಿಗೆ ಹಾಗೂ ರಂಗನಾಥ್ ಸರಿಗೆ ಹಾಗೂ ಇಲ್ಲಿಯ ತನಕ ಎಲ್ಲರೂ ತುಂಬಾ ಶಾಂತ ರೀತಿಯಿಂದ ಕೇಳ್ತಿರಂತ ನನ್ನ ಎಲ್ಲ ಆತ್ಮ ಬಂಧುಗಳಿಗೂ ಮನಪೂರ್ವಕವಾದ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.